ನಿಮ್ಮಿಬ್ಬರಿಗೆ ಮದುವೆ ಆಗ್ತಿದಂತೆ, ಎಂಗೇಜ್ಮೆಂಟ್ ಆಗೋಯ್ತಂತೆ, ಆ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಓಡಾಡ್ತು. ತುಂಬ ಇಂಡಸ್ಟ್ರಿಯಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಹೇಳಿಲ್ವಲ್ಲ, ಕರೆದಿಲ್ವಲ್ಲ ಅಂತ. ಸಂಜನಾ ನನ್ನ ಹಸ್ಬೆಂಡ್ ಅಂತೆಲ್ಲ ಆಗಿ ವಿ ಗುಡ್. ಮದುವೆ ಆಗ್ತಾ ಇದೆ, ಐ ಥಾಟ್ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ. ಚಂದನ್ ಶೆಟ್ಟಿ ಅವರು ಅವ್ರ ಡಿವೋರ್ಸ್ ಆಗಿದ್ದಕ್ಕೂ ಪ್ಲಸ್ ನಿಮ್ಮ ಜೊತೆಗೆ ತಳುಕು ಹಾಕೊಂಡಿದ್ದಕ್ಕೂ ಅದೆಲ್ಲೂ ಕೋಯಿನ್ಸೈಡ್ ಆಯಿತು ಗೊತ್ತಿಲ್ಲ. ಐ ನ್ಯೂ ಹಿ ವುಡ್ ಗಿವ್ ಹಿಸ್ ಬೆಸ್ಟ್ ಅಂತ. ಸೊ ಅಷ್ಟೇ, ಅದೇ ಕಣ್ಮುಚ್ಕೊಂಡು ಹೋಗ್ಬಿಟ್ಟೆ. ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ತಂದು ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ನಡುವೆ ಡಿವೋರ್ಸ್ ಆದ ನಂತರ ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಒಂದು ಹೆಸರು ತುಂಬ ತಳಕು ಹಾಕೊಳ್ತು. ಈ ನಾಯಕ ನಟಿ ಜೊತೆಗೆ ಅವರ ಮದುವೆ ಕೂಡ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹರಿದಾಡ್ತು. ಆ ನಟಿ ಬೇರೆ ಯಾರೂ ಅಲ್ಲ, ಸಂಜನಾ ಆನಂದ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಅವರು ಕ್ಲಾರಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸಂಜನಾ ಅವರೇ, ಕಂಗ್ರ್ಯಾಚುಲೇಷನ್ಸ್. ಡ್ಯಾಶ್ ಸಾಂಗ್ ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಂಡಿತ್ತು. ಜೊತೆಗೆ ಸೂತ್ರಧಾರಿ ಸಿನಿಮಾದ ಸಾಂಗ್, ಅದು ಸಿನಿಮಾ ಮೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ? ತುಂಬ ಖುಷಿ ಇದೆ. ತುಂಬ ಟೈಮಿಂದ ಒಂದು ಒಳ್ಳೆ ಡೇಟಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ ಇಡೀ ಟೀಮ್ ವೇಟ್ ಮಾಡ್ತಾಯಿದ್ರು. ಸೊ ವೆರಿ ಹ್ಯಾಪಿ. 9ನೇ ತಾರೀಕಿಗೆ ಮೇ 9th ರಿಲೀಸ್ ಆಗ್ತಾ ಇದೆ. ಐ ವಿಶ್ ಚಂದನ್, ಅಪೂರ್ವ ಅವ್ರು ಲೀಡಾಗಿ ಕಾಣಿಸ್ಕೊತಾ ಇದ್ದಾರೆ ಸಿನಿಮಾದಲ್ಲಿ. ಅಪೂರ್ವ ಅವ್ರಿಗೆ ಆ್ಯಂಡ್ ಕಿರಣ್ ಅವ್ರಿಗೆ, ನವರಸನ್ ಸರ್ಗೆ ಐ ವಿಶ್ ದಮ್ ದಿ ಬೆಸ್ಟ್. 2009ರಲ್ಲಿ ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ ಬಂದಿತ್ತು. ಈಗ ಆಲ್ಮೋಸ್ಟ್ 2019ರಲ್ಲಿ ಕೆಮಿಸ್ಟ್ರಿ ಆಫ್ ಕಾರ್ಯಪ್ಪ ಬಂದಿತ್ತು. ಸೊ ಈಗ ಆಲ್ಮೋಸ್ಟ್ 6 years ಆಫ್ ಜರ್ನಿ ಈಗ ಆಗಿದೆ. ಸೊ ವೆರೈಟಿ ಆಫ್ ರೋಲ್ಸಲ್ಲಿ ಕಾಣಿಸ್ಕೊಂಡಿದ್ದೀರಾ. ಬಟ್ ಈ ಸಿನಿಮಾದಲ್ಲಿ ಇದೊಂದು ಜಸ್ಟ್ ಸಾಂಗಲ್ಲಿ ಕಾಣಿಸ್ಕೊಳ್ತೀನಿ ಅನ್ನುವಂತಹ ಥಾಟ್ ನಿಮ್ಗೆ ಯಾಕೆ ಬಂತು? ಸೊ ಹೆಂಗೆ ಅಪೀಲ್ ಆಯಿತು ಈ ಒಂದು ಆಫರ್ ನಿಮಗೆ ಅಂತ? ಟೂ ಮೇನ್ ರೀಸನ್ಸ್. ಒಂದು, ನವರಸನ್ ಸರ್ ಅವರು ಮುಂಚೆ ನನಗೆ ಪರಿಚಯ ಆದರು ನನಗೆ. ಸೊ ಇಟ್ ವಾಸ್ ಹಿಮ್ ಹೂ ಅಪ್ರೋಚ್ಡ್ ಸಾಂಗ್ ಇದಕ್ಕೆ. ಆ್ಯಂಡ್ ಚಂದನ್ ಅವ್ರ ಸಾಂಗ್ ಅಂದ ತಕ್ಷಣ ಏನು ಸೆಕೆಂಡ್ ಥಾಟ್ಸ್ ಏನಿರಲಿಲ್ಲ. ಐ ನ್ಯೂ ಹಿ ವುಡ್ ಗಿವ್ ಹಿಸ್ ಬೆಸ್ಟ್ ಅಂತ. ಸೊ ಅಷ್ಟೇ, ಅದೇ ಕಣ್ಮುಚ್ಕೊಂಡು ಹೋಗ್ಬಿಟ್ಟೆ. ಸಾಂಗ್ ಕೇಳಿದ್ದೆ, ಐ ಮೀನ್ ಫಸ್ಟ್ ಮೇನ್ ಆಗೋದು ಸಾಂಗ್ ಕೇಳಿದ್ದೆ, ಇಷ್ಟ ಆಗಿತ್ತು. ಸೊ ಯಾ. ಇನ್ನು ಆ್ಯಕ್ಚುಲಿ ರೀಸೆಂಟಾಗಿ ರಾಯಲ್ ಸಿನಿಮಾ ರಿಲೀಸ್ ಆಯಿತು. ಸೊ ಆ ಸಿನಿಮಾದ ಪ್ರತಿಕ್ರಿಯೆಗಳು ಅಂದರೆ ಸಾಕಷ್ಟು ಅಂದ್ಕೊಂಡಂಗೆ ಹೋಗಲಿಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಅಂದರೆ ಇವಾಗ ಎಷ್ಟು ವರ್ಷದಲ್ಲಿ ಒಂದು 300 ಸಿನಿಮಾ ರಿಲೀಸ್ ಆಗತ್ತಾ? ಹಾರ್ಡ್ಲಿ ನಾಟ್ ಇವನ್ 10, ಹಾರ್ಡ್ಲಿ ಒಂದು 5 ಸಿನಿಮಾ ಸೂಪರ್ ಹಿಟ್ ಆಗ್ಬೋದು. ಸೊ ಅಂದ್ಕೊಂಡಂಗೆ ಆಗಿಲ್ಲದೆ ಇರ್ಬೋದು. ಬಟ್ ಇಟ್ ಈಸ್ ಗಿವನ್ ಆರ್ ಓನ್, ಏನಂತಾರೆ, ನಾನು ಫಸ್ಟ್ ಟೈಮ್ ವೆಸ್ಟರ್ನಾಗಿ ಕಾಣಿಸ್ಕೊಂಡಿದ್ದು. ನಂಗೆ ಅದ್ರ ಮೇಲೆ ನನಗೊಂದಷ್ಟು ಅಪಾರ್ಚುನಿಟೀಸ್ ಸಿಕ್ತು ನನಗೆ. ಸೊ ಇಟ್ ಈಸ್ ನಾಟ್ ಗುಡ್ ಟು ಮೆನಿ ಆಫ್ ಅಸ್. ಬಟ್ ಅಂದ್ಕೊಂಡಷ್ಟು ಆಗಿಲ್ಲ. ಬಟ್ ಇಟ್ಸ್ ಓಕೆ ಅಲ್ಲ. ವಿ ಆಲ್ ಲರ್ನ್ಡ್. ಟ್ರಯಲ್ ಎರರ್ಸಲ್ಲಿ ಕೆಲವು ವರ್ಕ್ ಆಗುತ್ತೆ, ಕೆಲವು ವರ್ಕ್ ಆಗಲ್ಲ, ಅಷ್ಟೇ. ಈಗ ಇನ್ನೊಂದು ಏನಂತಂದರೆ, ಸ್ವಲ್ಪ ನೀವೇ ಆ್ಯಕ್ಚುಲಿ ಆ ವಿಷಯನ ತೆಗೆದ್ರಿ ಪ್ರೆಸ್ ಮೀಟಲ್ಲಿ. ಅಂದರೆ ಡ್ಯಾಶ್ ಸಿನಿಮಾ ಅಂದರೆ ಡ್ಯಾಶ್ ಸಾಂಗ್ ಆದಮೇಲೆ ಚಂದನ್ ಶೆಟ್ಟಿ ಅವರು ಅವ್ರ ಡಿವೋರ್ಸ್ ಆಗಿದ್ದಕ್ಕೂ ಪ್ಲಸ್ ನಿಮ್ಮ ಜೊತೆಗೆ ತಳುಕು ಹಾಕೊಂಡಿದ್ದಕ್ಕೂ ಅದೆಲ್ಲೂ ಕೋಯಿನ್ಸೈಡ್ ಆಯಿತು ಗೊತ್ತಿಲ್ಲ. ತುಂಬ ಅಂದರೆ ನಿಮ್ಮಿಬ್ಬರಿಗೆ ಮದುವೆ ಆಗ್ತಿದಂತೆ, ಎಂಗೇಜ್ಮೆಂಟ್ ಆಗೋಯ್ತಂತೆ, ಆ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಓಡಾಡ್ತು. ನಿಮ್ಮ ಮತ್ತು ಚಂದನ್ ಶೆಟ್ಟಿ ನಡುವೆ ಏನೋ ನಡೀತಿದೆಯಂತ, ಆ ಥರದ್ದೆಲ್ಲ ಅಂತ. ಸೊ ಕ್ಲಾರಿಟಿ ಕೂಡ ಕೊಟ್ಟರಿ ಆ್ಯಕ್ಚುಲಿ ಇನ್ಫ್ಯಾಕ್ಟ್. ಸೊ ಅದು ಯಾವಾಗ ಬಂತು ಆ ಥರ ಎಲ್ಲ? ನಿಮಗೆ ಹೇಗೆ ಅನ್ನಿಸ್ತು ಆ ವಿಷಯ ಬಂದಾಗ ಅಂತ? ಯಾವಾಗ ಬಂತು, ನೀವು ಮೀಡಿಯಾದವ್ರು ಹೇಳ್ಬೇಕು ಯಾವಾಗ ಬಂತು ಅಂತ. ನಮಗೂ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಪೋಸ್ಟ್ ನನಗೆ ಯಾರೋ ಕಳಿಸಿದಾಗಲೇ ನನಗೂ ಗೊತ್ತಾಗಿದ್ದು ಈ ಥರ ಸ್ಟಾರ್ಟ್ ಆಗಿದೆ ಅಂತ. ಇನಿಷಿಯಲಿ ಇಟ್ ವಾಸ್ ಓಕೆ, ಫನ್ ಥರ ಇತ್ತು. ಲೈಕ್ ಅಯ್ಯೋ ಎಲ್ಲ ಬಂದಿದೆ ಅಂತ. ಹೋಗ್ತಾ ಹೋಗ್ತಾ AIಸಲ್ಲಿ ಮದುವೆ ಆಗ್ತಾ ಇದೆ, ಮಂಗಳೂರಲ್ಲಿ ಊಟ ಹಾಕಿಸ್ತಾ ಇದ್ದಾರೆ, March 2 ಅಂತೆಲ್ಲ ಆಗ್ಬಿಟ್ಟಿತ್ತು. ಸೊ ಅವಾಗ ತುಂಬ ಇಂಡಸ್ಟ್ರಿಯಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಮಗೆ ಹೇಳಿಲ್ವಲ್ಲ, ಕರೆದಿಲ್ವಲ್ಲ ಅಂತ. ಅವಾಗ ಐ ಥಾಟ್ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಕ್ಲಾರಿಫಿಕೇಶನ್ ಕೊಟ್ಟೆ ಅವಾಗ. ಸೊ ಅಂದರೆ ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಮಾಡಿದ್ದು ಓನ್ಲಿ ಡ್ಯಾಶ್ ಸಾಂಗ್ ಅಷ್ಟೇ. ಸೊ ಅದಾದಮೇಲೆ ಎಲ್ಲೂ ಕಾಣಿಸ್ಕೊಂಡಿದ್ದಾಗಲಿ ನಾವು ನೋಡಿಲ್ಲ ಎಲ್ಲೂ. ಇಲ್ಲ, ಮಾತಾಡಿಲ್ಲ ಪಾಪ ನಾನು ಅವ್ರ ಜೊತೆ. ಸೊ ಎಲ್ಲಿಂದ ಬಂತು ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ಅಂದರೆ ನೀವಿಬ್ಬರು ಮತ್ತೆ ಏನೋ ಡಿಸ್ಕಸ್ ಮಾಡ್ಕೊಂಡ್ರೆ ಈ ಥರ ಎಲ್ಲ ಬರ್ತಾ ಇದೆ ವಿಷಯ, ಇದೇನಿದು, ನಾವೇನು ಈ ಥರ ಆಗೇ ಇಲ್ವಲ್ಲ ಅಂತ? ರೂಮರ್ ಬಂದಾಗ ಹಿ ವಾಸ್ ಎಟ್ ಬ್ಯಾಡ್, ಅವ್ರದ್ದು ಪರ್ಸ್ನಲ್ ಇಶ್ಯೂಸ್ ನಡೀತಾ ಇತ್ತು. ಸೊ ನಂಗೆ ಅವ್ರನ್ನ ಕಾಲ್ ಮಾಡಿ ಕೆತ್ಕಕ್ಕೆ ಅಷ್ಟು ಟೈಮ್ ಆಗಿರಲಿಲ್ಲ ಅದು. ಬಟ್ ತುಂಬ ಟೈಮ್ ಆದಮೇಲೆ ನಾನು ಒಂದ್ಸಲ ಕಾಲ್ ಮಾಡಿದೆ, ಚಂದನ್ ಈ ಥರ ಆಗ್ತಾ ಇದ್ದೆ ನಾನು. ಆ್ಯಂಡ್ ದೆನ್ ದ ವೆರಿ ನೆಕ್ಸ್ಟ್ ಡೇ ಐ ಗೇವ್ ಸ್ಟೇಟಸ್ ಹಾಕ್ಬಿಟ್ಟೆ ನಾನು, ಇಟ್ಸ್ ಆಲ್ ಫಾಲ್ಸ್ ಅಂತ. ಸೊ ಇವತ್ತು ಕ್ಲಾರಿಟಿ ಕೊಡೋದ್ರ ಜೊತೆಗೆ ಅವ್ರನ್ನ ಬ್ರದರ್ ಅಂತ ಕೂಡ ಕರೆದು ಬಿಟ್ರಿ ಆ್ಯಕ್ಚುಲಿ ಸ್ಟೇಜ್ ಮೇಲೆ. ಅಂದರೆ ಮತ್ತೆ ಸ್ವಲ್ಪ ತಣ್ಣಗಾಗುತ್ತೆ, ಮತ್ತೆ ಬರುತ್ತೆ, ತಣ್ಣಗಾಗುತ್ತೆ, ಮತ್ತೆ ಗೂಗಲಲ್ಲಿ ಸಂಜನಾ ನನ್ನ ಹಸ್ಬೆಂಡ್ ಅಂತೆಲ್ಲ ಆಗ್ಬಿಡಿದೆ. ಸೊ ಐ ವಾಂಟೆಡ್ ಟು ಲೈಕ್ ನೋ ವಿ ಗುಡ್. ಸೊ ಆ ಥರ ರಾಂಗ್ ಸ್ಪೆಕ್ಯುಲೇಷನ್ಸ್ ಬೇಡ ಅಂತ ಅಷ್ಟೆ.
ಅಂದರೆ ಯೂಶಲಿ ಈ ಥರ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಿರೋರಿಗೆ ಈ ಥರದ್ದೆಲ್ಲ ಬರೋದು ಸಹಜ ಆ್ಯಕ್ಚುಲಿ. ಬಟ್ ನಿಮಗೆ ಈ ಥರ ಬರುವಾಗ ಅಂದರೆ ನಿಮಗೆ ವಿತೌಟ್ ಬ್ಯಾಕ್ಗ್ರೌಂಡ್ ಆ್ಯಕ್ಚುಲಿ ಇಂಡಸ್ಟ್ರಿಲಿ ಒಂದು ಹೆಸರು ಮಾಡ್ತಿದ್ದೀರಾ, ಈ ಥರ ಸುಮ್ಮನೆ ಬ್ಯಾಡ್ ನೇಮ್ಸ್ ಏನೋ ಒಂದು ಕ್ರಿಯೇಟ್ ಆಗೋದು ಅದೆಲ್ಲ ಆಗುವಾಗ ನಿಮ್ಗೆ ಏನು ಅನ್ಸುತ್ತೆ, ಯಾವ ಥರ ತಗೊಳ್ತಿರಿದ್ನಲ್ಲ ಅಂತ? ಏನು ತುಂಬ ತಲೆ ಕೆಟ್ಟೋಗಿರೋ ಸಿಚುವೇಶನ್ಸ್ ಅಂತ ಏನು ಅನಿಸ್ಲಿಲ್ಲ. ಬಟ್ ಅದೇ ತುಂಬ ಕಡೆಯಿಂದ ಕಾಲ್ ಬಂದಾಗ ಇಟ್ ವಾಸ್ ಕ್ವೈಟ್ ಡಿಸ್ಟರ್ಬಿಂಗ್. ಎಲ್ರಿಗೂ ಆನ್ಸರ್ ಮಾಡಬೇಕಿತ್ತಲ್ಲ ಅವಾಗ ಅಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟಮೇಲೆ ಐ ಮೀನ್ ಮೋಸ್ಟ್ ಆಫ್ ದಮ್ ನ್ಯೂ ಇಲ್ಲ ಹಾಗೇನಿಲ್ಲ ಅಂತ. ಸೊ ಈಸಿ ಆಯಿತು ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ. ಇನ್ನು ಆ್ಯಕ್ಚುಲಿ ಅಪಾರ್ಟ್ ಫ್ರಮ್ ಕನ್ನಡ ಬೇರೆ ಯಾವುದೆಲ್ಲ ಪ್ರಾಜೆಕ್ಟ್ಸ್ ಇವಾಗ ಮುಂದೆ ಬರ್ತಾ ಇದೆ, ಸೊ ಯಾವುದೆಲ್ಲ ಸಿನಿಮಾಗಳಿದೆ, ನಿಮ್ಮ ಲೈನಪ್ ಹೇಗಿದೆ ಅಂತ? ಕನ್ನಡದಲ್ಲಿ 3 ರೆಡಿ ಇದೆ. ಐ ಥಿಂಕ್ ಎಕ್ಕಾಮ್ ಫಸ್ಟ್ ಬರ್ಬೋದು ಅನಿಸುತ್ತೆ. ತೆಲುಗುದು ಒಂದು ನಡೀತಾ ಇದೆ. ಸೊ ಯಾವಾಗ ರಿಲೀಸ್ ಇದೆ ಗೊತ್ತಿಲ್ಲ, ಇನ್ನು ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ಗೆ ಪ್ರಾಬ್ಲಿ ಜೂನ್ 6ಕ್ಕೆ ಬರುತ್ತೆ. ಅದೇ ಆ್ಯಕ್ಚುಲಿ ಫಸ್ಟ್ ಮುಹೂರ್ತ ಎಲ್ಲ ಆಗುವಾಗ ಸಂಪಾದ ಅವರನ್ನ ಅಂದರೆ ಇಂಟ್ರೊಡ್ಯೂಸ್ ಮಾಡಿದ್ರು ನಾಯಕಿ ಅಂತ. ನೀವಿರೋದು ಆ್ಯಕ್ಚುಲಿ ಎಲ್ಲೂ ಅಂದರೆ ಬಂದಿರಲಿಲ್ಲ, ಅವತ್ತು ಗೊತ್ತಾಗಿರಲಿಲ್ಲ. ಸೊ ನಿಮ್ಮ ಪಾತ್ರ ಹೇಗಿರುತ್ತೆ ಆ ಸಿನಿಮಾದಲ್ಲಿ, ಯಾವ ರೀತಿ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ನನ್ನ ಪಾತ್ರ ನೀವು ನಮ್ಮ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದ ನನ್ನ ಯುವ ಪಾತ್ರದ್ದು ಒಂದು ಪೋಸ್ಟರು ನೀವು ಅದು ನೋಡಿದ್ರೆ ಗೊತ್ತಾಗತ್ತೆ. ಶಿ ಇಸ್ ಮೋರ್ ಆಫ್ ಅ ವೆರಿ ಇಡೀ ಸಿನಿಮಾ ಬಂದು ತುಂಬ ರಾ ಆಗಿ ತೆಗ್ದಿರೋ ಸಿನಿಮಾ. ಸೊ ಈ ಪಾತ್ರನೂ ತುಂಬ ಲೋ ಮಿಡಲ್ ಕ್ಲಾಸ್, ವೆರಿ ಏನಂತಾರೆ ವಿತೌಟ್ ಮೇಕಪ್, ತುಂಬ ರಾ ಆಗಿ ದುನಿಯಾದಲ್ಲಿ ಹೇಗೆ ತೋರಿಸಿದ್ದಾರೆ ಲೀಡ್ಸ್ನ ಆ ಥರ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಇನ್ಫ್ಯಾಕ್ಟ್ ಆ ಪೋಸ್ಟರ್ ಬಂದಾಗ ಹಿಂದಿನ ಪ್ರೀತಿಯ ಪೋಸ್ಟರ್ ಜೊತೆಗೆ ಸುಮಾರು ಜನ ಕಂಪೇರ್ ಮಾಡಿದ್ರು. ಅಂದರೆ ಸೋನುಗೌಡ ಮತ್ತು ಶ್ರೀನಗರ್ ಕಿಟ್ಟಿ ಅವ್ರದ್ದು ಅದೇ ಥರ ಒಂದು ಪೋಸ್ಟರ್ ಇತ್ತು ಆ್ಯಕ್ಚುಲಿ, ಅವ್ರು ನೋಡ್ತಾ ಇರೋದು ಗೋಡೆಗೆ ಹೊರಗಿಕೊಂಡು ಆ ಥರದ್ದೆಲ್ಲ ಅಂತ. ಸೊ ಅದು ನಿಮ್ಮ ತನಕ ತಲುಪ್ತಾ ಅದು ಹೇಗೆ ಅಂತ? ನನಗೆ ಅದು ಗೊತ್ತಿಲ್ಲ, ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಸೊ ಅದು ಗೊತ್ತಿಲ್ಲ ನನಗೆ. ಸೊ ಯುವರಾಜ್ ಕುಮಾರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಹೇಗೆ ಅನ್ನಿಸ್ತಾ ಇದೆ? ಸೊ ಈ ಮೊನ್ನೆ ಅಷ್ಟೇ ಸಾಂಗ್ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಇವಾಗ. ಸೊ ಹಿಂಗಿರುತ್ತೆ, ನೀವು ಡ್ಯಾನ್ಸ್ ನಂಬರ್ಸ್ ಎಲ್ಲ ಕಾಣಿಸ್ಕೋತಿರೋ ಅವ್ರ ಜೊತೆಗೆ ಹೇಗೆ ಅಂತ? ಇಲ್ಲ, ಅದು ಎಕ್ಕಮ್ಮರ್ ಟೋಟಲಿ ಯುವ ಅವ್ರ ಸಾಂಗ್. ಐ ಥಿಂಕ್ ಈಸ್ ಪರ್ಫಾರ್ಮ್ಡ್ ವೆರಿ ವೆರಿ ವೆಲ್. ಸಖತ್ತಾಗಿ ನೀವೇ ಹೇಳಿದ್ರಿ, ತುಂಬ ಚೆನ್ನಾಗಿ ಆಗ್ತಾ ಇದೆ ಸಾಂಗ್. ಆ್ಯಂಡ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಶೂಟಿಂಗ್ ನಡೀತಾ ಇದೆ. ಐ ಥಿಂಕ್ ವಿ ಆರ್ ಆಲ್ ವೆರಿ ಹ್ಯಾಪಿ. ಜೂನ್ 6ಗೆ ರಿಲೀಸ್ಗೆ ಬರುತ್ತೆ ನಿಮ್ಗೆಲ್ಲರ ಮುಂದೆ. ವಿವ್ ಆಲ್ ಗಿವನ್ ಆ ಬೆಸ್ಟ್. ನಾನಾಗಿರ್ಬೋದು, ಯುವ ಅವರಾಗಿರ್ಬೋದು, ರೋಹಿತ್ ಸರ್ ಆಗಿರ್ಬೋದು. ಸೊ ಯಾ, ಫಿಂಗರ್ಸ್ ಕ್ರಾಸ್ಡ್. ಸೊ ಇನ್ನು ನಿಮ್ಮ ಬ್ರದರ್ ಚಂದನ್ ಶೆಟ್ಟಿ ಅವರ ಸಿನಿಮಾ ಸೂತ್ರಧಾರಿ ಸಿನಿಮಾ ಮೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಬ್ರದರ್ಗೆ ಏನು ಹಾರೈಸೋದಕ್ಕೆ ಇಷ್ಟಪಡ್ತೀರಾ? ಐ ವಿಶ್ ಹಿಮ್ ದ ಬೆಸ್ಟ್ ಆಲ್ವೇಸ್. ಫಸ್ಟ್ ಟೈಮ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇಟ್ಸ್ ಹಿಸ್ ಡೆಬ್ಯೂ ಆಲ್ಸೋ. ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ತಂದು ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಅವ್ರ ಮ್ಯೂಸಿಕ್ ಫೀಲ್ಡಲ್ಲಿದ್ದರು ಆ್ಯಂಡ್ ವಿ ಆಲ್ ನೋ ಹಿಸ್ ಅ ಸೂಪರ್ ಹಿಟ್. ಆ್ಯಂಡ್ ಬಿಗ್ ಬಾಸ್ಗೆ ಹೋದರು, ಅದರಲ್ಲೂ ಸೂಪರ್ ಹಿಟ್. ಸೊ ಅವ್ರು ಮಾಡಿದ್ದೆಲ್ಲ ಕೆಲಸಗಳಲ್ಲೂ ಹಿಸ್ ಬೀನ್ ವಿನ್ನರ್ ದೇರ್. ಆ್ಯಂಡ್ ಐ ರಿಯಲಿ ವಿಶ್ ಅವರ ಆ್ಯಕ್ಟಿಂಗ್ ಜರ್ನಿ ಕೂಡ ಅಷ್ಟೇ ದೊಡ್ಡದಾಗಿ ಆಗಲಿ ಅವ್ರಿಗೆ ಅಂತ. ಥ್ಯಾಂಕ್ ಯು ಸೊ ಮಚ್ ಸಂಜನಾ ಅವರೇ, ಇಷ್ಟು ಸಮಯ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸಂಜನಾ ಆನಂದ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.